ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 23ನೇ ತಾರೀಕು ಭಾನುವಾರದಿಂದ 1ನೇ ತಾರೀಕು ಶನಿವಾರದವರೆಗೆ ನಿಮ್ಮ ಜೀವನದ ಏರಿಳಿತದ ಬಗ್ಗೆ, ಯಾವ ರಾಶಿಯವರು ಯಾವ ಕೆಲಸ ಮಾಡಿದರೆ ಸೂಕ್ತ ಅಂತೇಳಿ ತಿಳಿಸಿಕೊಡುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾಗರಾಜ್ ಎಂಬ ವ್ಯಕ್ತಿ ತಮ್ಮ ಜೀವನದ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಕೇಳಿಕೊಂಡಿದ್ರು. ನಾನು ಸಾಲ ಎಂಬ ಸುಳಿಯಲ್ಲಿ ಸಿಗಾಕೊಂಡಿದ್ದೇನೆ, ಯಾವಾಗ ಅದರಿಂದ ಮುಕ್ತಿಯನ್ನು ಹೊಂದುತ್ತೇನೆ ಅಂತೇಳಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅವರು 2023ರಿಂದ ಈ ಸಾಲದ ಸುಳಿಯಲ್ಲಿ ಸಹಿತವಾಗಿ ಜನಗಳ ನಿಷ್ಠೂರವಾಗಿರ್ಬೋದು, ಮಾಡತಕ್ಕಂಥ ಕೆಲಸದಲ್ಲಿ ವಿಘ್ನಗಳನ್ನು ಅನುಭವಿಸೋದಾಗಿರ್ಬೋದು, ಒಂದಷ್ಟು ಜಂಜಾಟದಲ್ಲಿದ್ದೀರಾ. 2025ನೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಅಷ್ಟೂ ಕಷ್ಟ ಪರಿಹಾರವಾಗತ್ತೆ. ಯಥೇಚ್ಛವಾಗಿ ಶಿವನನ್ನು ಆರಾಧನೆ ಮಾಡಿ, ಬಡವರಿಗೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಅಥವಾ ಅನ್ನದಾಸೋಹಗಳನ್ನು ಮಾಡಿ, ಪ್ರತಿನಿತ್ಯ ಮುಂಜಾನೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಖಂಡಿತವಾಗಿಯೂ ಕಷ್ಟಗಳಿಂದ ನಿವಾರಣೆಯಾಗಿ ತುಂಬ ಉತ್ತಮ ಸುಖ ಜೀವನವನ್ನು ಕಾಣಿಸ್ಕೊಳ್ತೀರಾ ಅಂಥೇಳಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ತುಂಬ ಎಲ್ಲ ರೀತಿಯ ಒಳ್ಳೆಯ ಫಲವನ್ನು ಅಪೇಕ್ಷೆ ಮಾಡಬಹುದು ಅಂಥೇಳಿ. ಮೊದಲು ಅವರು ಮಾಡತಕ್ಕಂಥ ಕೆಲಸಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ಕೂಡ ಪಡೆದುಕೊಳ್ತಾರೆ. ಅದೇ ರೀತಿ ಅವರ ಕೆಲಸಗಳಲ್ಲಿ ಪ್ರಗತಿ ಜಾಸ್ತಿಯೇ ಇರುತ್ತೆ. ಆದರೆ ವಾರದ ಮಧ್ಯಭಾಗದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅವರೇ ಅದನ್ನು ಸರಿದೂಗಿಸಿಕೊಂಡು ನಡೆದುಕೊಂಡು ಹೋಗ್ತಾರೆ. ಅವರಿಗೆ ಈ ವಾರ ಭೂಮಿ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಮೇಷರಾಶಿಯವರು ಈ ವಾರ ಭೂಮಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತ ಮಾಡಿ, ಲಾಭ ಜಾಸ್ತಿಯೇ ಸಿಗ್ತಾ ಹೋಗುತ್ತೆ. ಮಾಡತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೊಸ ಬಿಸ್ನೆಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ವಾರ ಮಾಡಿದ್ರೆ ಒಳ್ಳೆ ಲಾಭವನ್ನು ನೋಡ್ತೀರಾ. ಆದರೆ ನಿಮ್ಮ ಮನೆಯಲ್ಲಿ ಈ ವಾರ ಕೊಂಚ ಕಿರಿಕಿರಿ ವಾತಾವರಣ ಇರುತ್ತೆ. ಮನಸ್ಸಿಗೆ ಅಷ್ಟು ಮನೆಯ ವಿಚಾರದಲ್ಲಿ ಲಾಭವನ್ನು ಕೊಡೋದಿಲ್ಲ. ಸ್ವಲ್ಪ ಮನಸ್ಸಿಗೆ ಅಲ್ಲೋಲ ಕಲ್ಲೋಲವಾಗತ್ತೆ. ಉತ್ತಮ ಸ್ನೇಹಿತರ ಬಾಂಧವ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಮಾಡತಕ್ಕಂಥ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಈ ವಾರ ಸ್ವಲ್ಪ ನಿಮಗೆ ಅನುಗ್ರಹವನ್ನು ಭಗವಂತ ಮಾಡಿಕೊಡ್ತಾನೆ ಅಂತ ಹೇಳಿ. ನೀವು ಸುಬ್ರಹ್ಮಣ್ಯನ ಆರಾಧನೆ ಈ ವಾರ ಮಾಡಿದರೆ ಲಾಭ ಜಾಸ್ತಿನೇ ಪಡೆದುಕೊಳ್ತೀರಾ ಅಂಥೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 2. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಈ ವಾರ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ, ಅಥವಾ ನಾನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಟ್ರಾನ್ಸ್ಫರ್ನ ನಾನು ಈ ವಾರ ಮಾಡ್ಕೊಳ್ಬೇಕು ಅಂತಿದ್ರೆ, ಅಥವಾ ಮಾಡತಕ್ಕಂಥ ಕೆಲಸದಲ್ಲಿ ನಾನು ಉತ್ತಮ ಬಡ್ತಿಯನ್ನು ಅಂದರೆ ಯಥೇಚ್ಛವಾಗಿ ಲಾಭವನ್ನು ಅನುಭವಿಸಬೇಕು ಅಂತಿದ್ರೆ ಈ ವಾರ ಪ್ರಯತ್ನ ಪಡಿ. ಯಥೇಚ್ಛವಾಗಿ ನೀವು ಮಾಡತಕ್ಕಂಥ ಪ್ರಮುಖ ಸರ್ಕಾರಿ ಕೆಲಸದ ಉದ್ಯೋಗಿಗಳಿಗೆ ಅಥವಾ IT ಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರೋ ಅಧಿಕಾರಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ಯಥೇಚ್ಛವಾಗಿ ಲಾಭವನ್ನು ದೊರೆಯಬಹುದು ಅಂಥೇಳಿ. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಮೊದಲೇ ಏನಾರ ಸಮಸ್ಯೆ ಇದ್ದರೆ ಅದು ದ್ವಿಗುಣವಾಗುತ್ತೆ. ಆರೋಗ್ಯದ ಮೇಲೆ ಕೊಂಚ ಜಾಗೃತವಾಗಿರೋದು ತುಂಬ ಉತ್ತಮ ಅಂತ. ಈ ವಾರ ಗೊತ್ತೋ ಗೊತ್ತಿಲ್ಲ ವೃಷಭ ರಾಶಿಯವರೆಗೆ ಭಯದ ವಾತಾವರಣ ಇರುತ್ತೆ. ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಸರಿಯೇ ಇರುತ್ತೆ, ಆದರೆ ಜೊತೆಲಿರೋ ವ್ಯಕ್ತಿಗಳು ಗೊತ್ತೋ ಗೊತ್ತಿಲ್ಲೋ ನನ್ನ ಮೇಲೆ ಎಲ್ಲಿ ತಪ್ಪನ್ನು ಅಪವಾದನ ಏರ್ಬಿಡ್ತಾರೋ, ಅಥವಾ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆಲ್ಲೋ ಶಿಕ್ಷೆಗಳನ್ನು ಕೊಟ್ಬಿಡ್ತಾರೋ ಅಂಥೇಳಿ ಅಧಿಕಾರಿಗಳಿಗೆ ಅಥವಾ ಸರ್ಕಾರಿ ಕೆಲಸದ ಉದ್ಯೋಗಿಗಳಿಗೆ ಈ ವೃಷಭ ರಾಶಿಯವರಿಗೆ ಈ ವಾರ ಒಂದಷ್ಟು ಭಯದ ವಾತಾವರಣ ಇರುತ್ತೆ. ನೀವೇನಾರ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಅಥವಾ ಹೊಸದಾಗಿ ನಾನು ಸ್ಟಾರ್ಟಪ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಅದು ಪ್ರಮುಖವಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಫೋಟೋಗ್ರಫಿಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಅಡುಗೆ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ವಾರ ಮಾಡಿ ಲಾಭ ಜಾಸ್ತಿನ ಅನುಭವಿಸ್ತೀರಾ ಅಂತ. ತುಂಬ ಜನ ನಾನು ಯಾವುದೋ ಒಂದು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಈ ಕಡೆ ಕೋರ್ಟು ಕಚೇರಿಯಲ್ಲಿ ಕೂಡ ಅದು ಬಗೆಹರುತ್ತಾ ಇಲ್ಲ, ವ್ಯಕ್ತಿಗಳು ಕೂಡ ಕೂತ್ಕೊಂಡು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಈ ವಾರ ಪ್ರಯತ್ನ ಪಡಿ. ಆ ವ್ಯಾಜ್ಯದಿಂದ ಖಂಡಿತವಾಗಿ ಒಂದಷ್ಟು ಹೊರಡೆ ಬರುವ ಅಥವಾ ನಿಮಗೆ ಲಾಭದಾಯಕವಾಗುವ ಒಂದಷ್ಟು ಕೆಲಸಗಳು ಆ ವಿಚಾರದಲ್ಲಿ ನಡೆಯುತ್ತೆ ಅಂಥೇಳಿ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ಮನಸ್ಸಿಗೆ ಘಾಸಿ ಮಾಡ್ಕೊಳ್ತೀರಾ ಅಂತ, ಅದು ಸ್ವಯಂಕೃತ ಅಪರಾಧ ಅಂತ. ನೀವು ಹಿಂದೆ ಮಾಡತಕ್ಕಂಥ ತಪ್ಪುಗಳಿಂದ ಈ ವಾರ ಸ್ವಲ್ಪ ಮಟ್ಟಿಗಾದರೂ ಕೂಡ ಮನಸ್ಸಿಗೆ ಪಶ್ಚಾತ್ತಾಪ ಆಗುತ್ತೆ. ಆ ತಪ್ಪು ನಾನು ಮಾಡಬಾರ್ದಾಗಿತ್ತಪ್ಪ, ಆ ತಪ್ಪಿನಿಂದ ಈಗಲೂ ಕೂಡ ನಾನು ಸಫರ್ ಪಡ್ತಾ ಇದ್ದೀನಿ, ಒಂದಷ್ಟು ಪಶ್ಚಾತ್ತಾಪದ ಸಮಯಗಳು ನೀವು ಕಳಿತೀರಾ. ಅದರಿಂದ ನೀವು ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಒಳ್ಳೆ ಅಪೇಕ್ಷೆಯನ್ನು ಪಡೆದುಕೊಳ್ಳಬಹುದು ಅಂತೇಳಿ. ಅದೇ ರೀತಿ ಯಾರು ಭೋಜನ ಪ್ರಿಯ ಅಂದರೆ ಆಹಾರ ಪ್ರಿಯರಾಗಿರ್ತೀರಾ, ಈ ವಾರ ಖಂಡಿತ ಭೂರಿ ಭೋಜನವನ್ನು ಸವಿತೀರಾ ಅಂತ. ಉತ್ತಮ ಸ್ನೇಹಿತ ಅಥವಾ ಬಂಧುಗಳೊಂದಿಗೆ ಉತ್ತಮ ನಿಮಗೆ ಮನಸ್ಸಿಗೆ ಇಷ್ಟವಾಗಿದ್ದ ಆಹಾರವನ್ನು ಈ ವಾರ ಭರ್ಜರಿಯಾಗಿ ಸವಿತೀರಾ ಅಂಥೇಳಿ. ಸದಾಕಾಲ ದುರ್ಗಾ ಪರಮೇಶ್ವರ ಆರಾಧನೆ ಮಾಡಿ ಈ ವಾರ
ಖಂಡಿತವಾಗಿಯೂ ಒಳ್ಳೆ ಅಭಿಲಾಷೆಯನ್ನು ಅಥವಾ ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತೀರಾ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 5. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಕಡೆ ಪ್ಲಸ್ ಪಾಯಿಂಟು ಇಲ್ಲ, ಮೈನಸ್ಸು ಇಲ್ಲ, ಅಂದರೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಸರಿದೂಗಿಸ್ಕೊಂಡು ಹೋಗ್ತೀರಾ ಈ ವಾರ ಅಂತ. ಈ ವಾರ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಲಾಭವೂ ದೊರೆಯೋದಿಲ್ಲ, ಈ ಕಡೆ ನಷ್ಟವೂ ಆಗೋದಿಲ್ಲ ಅಂತ. ಮಧ್ಯದ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತೀರ ನೀವು ಮಾಡತಕ್ಕಂಥ ಉದ್ಯೋಗವನ್ನು ಅಂತ. ಈ ವಾರ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೋ ಅವರಿಗೆ ಯಥೇಚ್ಛವಾಗಿ ಲಾಭ ಸಿಗುತ್ತೆ. ಭೂಮಿಯಲ್ಲಿ ನೀವೇನು ಮಾಡತಕ್ಕಂಥ ವ್ಯವಹಾರಗಳಿಂದ ದ್ವಿಗುಣವಾದ ಲಾಭವನ್ನು ಪಡೆದುಕೊಳ್ತೀರಾ ಅಂತ. ಯಾರು ಈ ವಾರ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಯಾರು ಈ ವಾರ ಹಾಲಿನ ಪದಾರ್ಥಗಳು, ಬೇಕರಿ ಅಥವಾ ಮೆಡಿಕಲ್ ಸ್ಟೋರ್ಗಳನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ರೆ ನಿಮಗೆ ಶುಭವಾರ ಅಂತ ಹೇಳಿದ್ರು ಕೂಡ ಸರಿಯಾಗತ್ತೆ. ಈ ವಾರ ಅದನ್ನು ಪ್ರಾರಂಭಿಸಿ, ಯಥೇಚ್ಛವಾಗಿ ಲಾಭ ದೊರೆಯುತ್ತದೆ. ಈ ಮಿಥುನ ರಾಶಿಯವರಿಗೆ ಈ ವಾರ ದೂರದ ಪ್ರಯಾಣಗಳನ್ನು ಮಾಡಬೇಕು ಅಂತಿದ್ರೆ, ಅಥವಾ ನಾನೆಲ್ಲೋ ದೂರದ ಸ್ನೇಹಿತ ಇದ್ದಾನೆ ಅವನ್ನ ಭೇಟಿ ಮಾಡಬೇಕು ಅಂತಿದ್ರೆ ಕೊಂಚ ಬಾರಿ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. ಪ್ರಮುಖವಾಗಿ ವೆಹಿಕಲ್ಗಳಲ್ಲಿ ದೂರದ ಪ್ರಯಾಣ ಮಾಡಬೇಕು ಅಂತಿದ್ರೆ ಸ್ವಲ್ಪ ಮುಂದೂಡೋದು ತುಂಬ ಉತ್ತಮ. ಏನಕ್ಕಂದರೆ ಈ ವಾರ ನೀವು ದೂರದ ಪ್ರಯಾಣ ಮಾಡುವುದು ಅಷ್ಟು ಸೂಕ್ತವಲ್ಲ ಅಂಥೇಳಿ. ಅದೇ ರೀತಿ ಒಬ್ಬ ವ್ಯಕ್ತಿ ಜೊತೆ ನಾನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರೆ ಈ ವಾರ ಕೊಂಚ ಜಾಗ್ರತೆಯಿಂದ ಮುಂದುವರಿರಿ. ಗೊತ್ತೋ ಗೊತ್ತಿಲ್ಲದೋ ಈ ವಾರ ಏನಾರ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮುಂದುವರೆದ್ರೆ ಒಂದಷ್ಟು ವರ್ಷದ ನಂತರ ಅಷ್ಟು ನೆಗೆಟಿವ್, ಅಂದರೆ ಒಂದಷ್ಟು ಕಳ್ಕೊಳ್ತಕ್ಕಂಥ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಜಾಗ್ರತೆಯಿಂದ ಯೋಚನೆ ಮಾಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಈ ವಾರ ಮಾಡತಕ್ಕಂಥದ್ದು ಅಂತ. ಯಾರು ಈ ವಾರ ಸಿಮೆಂಟ್ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮನೆ ಕಟ್ಟಡಕ್ಕೆ ಬಳಸತಕ್ಕಂಥ ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಭೂಮಿ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಮಾಡಿ ಲಾಭಗಳನ್ನು ಯಥೇಚ್ಛವಾಗಿ ಪಡತಕ್ಕಂಥದ್ದು. ಈ ವಾರ ಪುರೋಹಿತರಿಗೆ, ಫೋಟೋಗ್ರಾಫರ್ಗಳಿಗೆ ಅಥವಾ ಶೃಂಗಾರದ ವಸ್ತುಗಳನ್ನು ಯಾರು ವ್ಯಾಪಾರ ಮಾಡ್ತಾರೋ, ಅದು ಬಟ್ಟೆ ಅಂಗಡಿಗಳೇ ಆಗಿರ್ಬೋದು, ದಿನಸಿ ಅಂಗಡಿಗಳೇ ಆಗಿರ್ಬೋದು, ಅಥವಾ ಅಲಂಕಾರಕ್ಕೆ ಬಳತಕ್ಕಂಥ ಮೇಕಪ್ ಮ್ಯಾನ್ಗಳಿಗೆ ಆಗಿರ್ಬೋದು, ಎಲ್ಲರೂ ಕೂಡ ಲಾಭ ಜಾಸ್ತಿಯೇ ಆಗ್ತಾ ಬರುತ್ತಿರುತ್ತೆ. ನೀವು ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಈ ವಾರ ಯಥೇಚ್ಛವಾಗಿ ಲಾಭವನ್ನು ದೊರೆಯಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 5. ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರ ಯಥೇಚ್ಛವಾಗಿ ಕೆಲಸ ಮಾಡಬೇಕು ಅಂತ ಉತ್ಸಾಹ ಇರುತ್ತೆ, ಆದರೆ ಅವರ ದೇಹ, ಅಂದರೆ ಅವರ ಮನಸ್ಸು ಆಗಿರ್ಬೋದು, ದೇಹ ಆಗಿರ್ಬೋದು, ಅವ್ರಿಗೆ ಸಪೋರ್ಟೇ ಮಾಡಲ್ಲ ಅಂತ. ಅಂದರೆ ಆರೋಗ್ಯದ ಕೊಂಚ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ಅಂತ. ಆರೋಗ್ಯ ಸಮಸ್ಯೆ ಅಂದರೆ ಯಥೇಚ್ಛವಾಗಿ ಏನೋ ಒಂದು ನೋವು ಬಂದ್ಬಿಡುತ್ತೆ, ಅಥವಾ ಏನೋ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋತೀರ, ಆ ಥರ ಅಲ್ಲ. ಮನಸ್ಸಿಗೆ ಆರಾಮ್ಸೆ ಇರೋದಿಲ್ಲ, ದೇಹ ಸಪೋರ್ಟ್ ಮಾಡಲ್ಲ, ತುಂಬ ತಲೆನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಅಥವಾ ಇವಾಗ ಮಾಡ್ತೀನಿ ಕೆಲಸ ಅಂತ ನೀವು ಹೋಗ್ಬೇಕಾದ್ರೆ ದೇಹ ಸಪೋರ್ಟ್ ಮಾಡ್ತಿಲ್ಲಪ್ಪ, ಯಾಕೋ ಮನಸ್ಸಿಗೆ ಅಗರದಿಲ್ಲ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತೇಳಿ ಇಡೀ ವಾರ ಮಾಡತಕ್ಕಂಥ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀರ. ಅದ್ರ ಬಗ್ಗೆ ಜಾಗೃತವಾಗಿರಿ. ಒಂದು 10 ನಿಮಿಷ ನಿಮ್ಮ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು, ಇಲ್ಲ ನಾನು ಮಾಡ್ತೀನಿ ಅಂತ ಮುನ್ನುಗ್ಗಿ ಖಂಡಿತ ಆ ಕೆಲಸ ಮಾಡ್ತೀರಾ ಅಂಥೇಳಿ. ಈ ವಾರ ಯಾರು ವಿದ್ಯಾರ್ಥಿಗಳಿರ್ತೀರಾ ಅವ್ರಿಗೆ ಈ ವಾರ ಜ್ಞಾನ ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ. ಖಂಡಿತವಾಗಿ ಓದೋ ವಿಚಾರದಲ್ಲಿ ಯಥೇಚ್ಛವಾಗಿ ನಿಮ್ಮ ಸಮಯವನ್ನು ನೀವು ತೊಡಗಿಸ್ಕೊಳ್ಳಿ, ಖಂಡಿತವಾಗಿ ಲಾಭ ಸಿಗುತ್ತೆ. ಯಾರು ರಾಜಕೀಯ ಕ್ಷೇತ್ರದಲ್ಲಿ ನಾನೊಂದಷ್ಟು ಹುದ್ದೆಗಳನ್ನು ಅಪೇಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಟಕ ರಾಶಿಯವರು ಈ ವಾರ ಆ ಹುದ್ದೆಗಳನ್ನು ಖಂಡಿತ ಪಡೆಯತಕ್ಕಂಥದ್ದು ಅಂತ ಪ್ರಯತ್ನ ಪಡತಕ್ಕಂಥದ್ದು. ನೀವೆಷ್ಟು ಪ್ರಯತ್ನ ಪಡ್ತಾ ಹೋಗ್ತೀರಾ, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ನನ್ನ ಸ್ಥಾನಮಾನವನ್ನು ಪಡೆದುಕೊಳ್ಬೇಕು ಅಂದರೆ ಈ ವಾರ ಪ್ರಯತ್ನ ಪಡಿ. ಆ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಯಾರು ಈ ವಾರ ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡು ಅದರ ಬಗ್ಗೆ ಗುದಲಿ ಪೂಜೆಯನ್ನು ಮಾಡತಕ್ಕಂಥ ಆಗಿರ್ಬೋದು, ಅಥವಾ ಅದರ ಪ್ರೋಸೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಾರ ಮಾಡಿ, ಲಾಭ ಜಾಸ್ತಿ ಆಗುತ್ತೆ. ಯಾರು ನಾನು ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಥವಾ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವಾರ ಪ್ರಯತ್ನ ಮಾಡಿ. ನೀವು ಹೋಗತಕ್ಕಂಥ ಪ್ರವಾಸವೇ ಆಗಿರ್ಬೋದು, ವಿದ್ಯಾಭ್ಯಾಸವೇ ಆಗಿರ್ಬೋದು, ಅಲ್ಲಿ ಲಾಭ ಚೆನ್ನಾಗಿ ನೋಡ್ತೀರಾ, ಜೊತೆಗೆ ಮನಸ್ಸಿಗೆ ಏನೋ ಆರಾಮ್ಸೆ ಆಗತ್ತೆ ಅಂತ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ನೀವು ಆಡ್ತಕ್ಕಂಥ ಮಾತುಗಳಿಂದನೇ ನಿಷ್ಠೂರ ಜಾಸ್ತಿ ಆಗತ್ತೆ ಅಂತ. ಆಡಬೇಕಾದ್ರೆ ಮಾತುಗಳನ್ನು ತುಂಬ ಜಾಗೃತವಾಗಿ ಆಡಿ, ಇಲ್ಲ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಮಾತುಗಳಿಂದನೇ ನೀವೇ ಸಮಸ್ಯೆಗೆ ಈಡಾಗ್ಬಿಡ್ತೀರಾ ಅಂತ. ಏನಂದರೆ ಒಂದ್ಸಲ ಮಾತಾಡ್ತಿರ್ತೀವಿ, ಆ ಮಾತು ಗೊತ್ತೋ ಗೊತ್ತಿಲ್ಲದೋ ನಮ್ಮ ಹಿಡಿತದಿಂದ ಜಾರೋದ್ರೆ ಅಷ್ಟೂ ಕಷ್ಟಗಳನ್ನು ನಾವೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಜಾಗೃತ ಎಂದಿರಿ. ಜೊತೆಗೆ ಸಾಲ ಕೊಡಬೇಕಾದ್ರೆ ಹುಷಾರು. ಕಟಕ ರಾಶಿಯವರು ಈ ವಾರ ಏನಾರ ಯಾರಿಗಾರ ಸಾಲವನ್ನಾರ ಕೊಟ್ಟರೆ ಗೊತ್ತೋ ಗೊತ್ತಿಲ್ಲದೋ ಅದನ್ನು ರಿಟರ್ನ್ ಅಂದರೆ ಹಿಂಪಡೆತಕ್ಕಂಥದ್ದು ಸ್ವಲ್ಪ ಕಷ್ಟವಾಗತ್ತೆ ಅಂತ. ಅಂದರೆ ಯಾರಿಗೂ ಸಹಾಯ ಮಾಡಬೇಡಿ ಅಂತಲ್ಲ, ಯೋಚನೆ ಮಾಡಿ ಸಾಲವನ್ನು ಕೊಡತಕ್ಕಂಥದ್ದು. ಯಾರು ಫಿನಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಆಲ್ರೆಡಿ ಫಿನಾನ್ಸ್ ಮಾಡ್ತಾ ಇದ್ದೀರಾ, ಈ ವಾರ ಹಣವನ್ನು ಕೊಡಬೇಕಾದ್ರೆ ಅಥವಾ ಯಾರ ಥರ ರಿಕವರಿ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದಿರಿ. ಇಲ್ಲ ಅಂದರೆ
ಕೋರ್ಟು ಕಚೇರಿಗಳನ್ನು ಅಲಿಬೇಕಾಗತ್ತೆ. ನೀವು ಶಿವನ ಆರಾಧನೆ ಮಾಡಿದರೆ ಈ ವಾರ ಲಾಭ ಖಂಡಿತ ಕಟ್ಟಿಟ್ಟ ಬುತ್ತಿ ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 4. ಮುಂದಿನ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ಸಂಪೂರ್ಣವಾಗಿ ಮನಸ್ಸು ನಿಮ್ಮ ಕಡೆಯಿಂದಲೇ ಗೊಂದಲದ ಗೂಡಾಗಿರುತ್ತೆ ಅಂತ. ಅಂದರೆ ಏನೋ ಕೆಲಸ ಮಾಡಬೇಕು ಅಂತ ಹೋಗ್ತಿರ್ತೀರ, ಇನ್ಯಾರ ಬಂದು ಆ ಕೆಲಸ ಸರಿ ಇಲ್ಲಪ್ಪ ಮತ್ತೇನೋ ಮಾಡು ಅಂತ ಹೇಳ್ತಾರೆ. ಕರೆಕ್ಟ್ನ ಅದನ್ನು ಮಾಡೋಣ ಅಂಥೇಳಿ ಮತ್ತೆ ನಿಮ್ಮ ಮನಸ್ಸನ್ನು ನಿಮ್ಮ ಕೈಯಾರ ಗೊಂದಲದ ಗೂಡು ಮಾಡ್ಕೊಳ್ತೀರಾ. ಮಾಡತಕ್ಕಂಥ ಕೆಲಸದಲ್ಲಿ ಒಂದಷ್ಟು ವಿಚಾರದಲ್ಲಿ ಶ್ರದ್ಧೆ ಸಹಿತವಾಗಿ ಅಚಲವಾಗಿ ನಿಂತ್ಕೊಂಡ್ಬಿಡಿ ಅಂತ. ಅದರಲ್ಲಿ ಒಳ್ಳೆಯದಾಗುತ್ತೋ ಕೆಟ್ಟ ಫಲವೇ ಸಿಗುತ್ತೋ, ನಿಮಗೆ ಒಳ್ಳೆ ಪಾಸಿಟಿವ್ ಸಿಗುತ್ತೋ ಅದು ಸೆಕೆಂಡ್ರಿ. ಆ ಮಾಡತಕ್ಕಂಥ ಕೆಲಸದಲ್ಲಿ ನೀವು ಧೈರ್ಯವಾಗಿ ನಿಂತ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೇನಾರ ಕೆಟ್ಟದೇನಾರ ಆಗಬೇಕು ಅಂತಿದ್ರೆ ಅಥವಾ ಕೆಟ್ಟ ಫಲಗಳು ಸಿಗಬೇಕು ಅಂತಿದ್ರೆ ಅದಷ್ಟು ಅವಾಯ್ಡ್ ಆಗಿ ಒಳ್ಳೆ ಫಲ ಸಿಗುತ್ತೆ ಅಂತ. ಏನಂದರೆ ಈ ವಾರ ನಿಮ್ಮ ಮನಸ್ಸನ್ನು ಗೊಂದಲ ಮಾಡಿಕೊಂಡು ನಿಮಗೆ ಜೊತೆಗಿರತಕ್ಕಂಥ ಸ್ನೇಹಿತರ ಕುಟುಂಬದವರ ಮನಸ್ಸನ್ನು ಕೂಡ ಗೊಂದಲವನ್ನು ಮಾಡ್ತೀರಾ ಅಂಥೇಳಿ. ಈ ವಾರ ಯಾರ ನಾನು ಪ್ರಮೋಷನ್ಗೆ ಟ್ರೈ ಮಾಡ್ತೀನಿ ಅಥವಾ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತೀನಿ, ಅದು ಗೌರ್ಮೆಂಟ್ ಕೆಲಸವೇ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ಗಳೆಲ್ಲ ಆಗಿರ್ಬೋದು, ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. ಇಲ್ಲ ಅಂದರೆ ಮೇಲಿನ ಅಧಿಕಾರಿಗಳಿಂದವೋ ಅಥವಾ ಸ್ವ ಉದ್ಯೋಗಿಗಳಿಂದನೋ ಒಂದಷ್ಟು ಚುಚ್ಚು ಮಾತುಗಳನ್ನು ಅಥವಾ ಒಂದಷ್ಟು ಬೇಸರದ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ ಅಂತ. ಹಂಗಾಗಿ ಜಾಗೃತವಾಗಿ ಮುಂದುವರಿರಿ ಅಂತ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ಸ್ನೇಹಿತರೊಂದಿಗೆ ಅಥವಾ ಬಂಧುಗಳೊಂದಿಗೆ ಕಲಹ ಜಾಸ್ತಿ ಆಗತ್ತೆ. ಆಗಲೇ ಹೇಳಿದೆ, ಗೊಂದಲವನ್ನು ಮಾಡ್ಕೊಳ್ತೀರಾ, ಇರೋದನ್ನೆಲ್ಲ ಗೊಂದಲವನ್ನು ಮಾಡ್ತೀರಾ ಅಂತ. ಒಂದು ಸಲ ಗೊಂದಲವಾದರೆ ಖಂಡಿತ ಎಲ್ಲ ಹಿಂದೆ ಮುಂದೆ ಆಗುತ್ತೆ, ಒಂದಷ್ಟು ಸಮಸ್ಯೆಗಳಾಗತ್ತೆ, ಮಾತುಗಳಲ್ಲಿ ಏರಿಳಿತವಾಗತ್ತೆ, ಜಗಳಗಳು ಜಾಸ್ತಿ ಆಗತ್ತೆ ಅಂತ. ಈ ವಾರ ನೀವೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಪ್ರಮುಖವಾಗಿ ಯಾರು ವ್ಯಾಪಾರಸ್ಥರಿರ್ತಿರೋ, ಅದು ಸಣ್ಣ ಪುಟ್ಟ ವ್ಯಾಪಾರ ಯಾವುದೇ ಆಗಿರ್ಬೋದು, ಬಟ್ಟೆ ಬಿಸ್ನೆಸ್ಗಳು ಯಾವುದೇ ಆಗಿರ್ಬೋದು, ವ್ಯಾಪಾರದಲ್ಲಿ ಲಾಭ ಜಾಸ್ತಿಯನ್ನೇ ನೋಡ್ತೀರಾ. ಆ ಲಾಭವನ್ನು ಒಂದಷ್ಟು ಮಟ್ಟಿಗೆ ಕೂಡಿಟ್ಕೊಳ್ಳಿ, ಮುಂದಿನಗಳಾಗತ್ತೆ ಅಂತ. ಏನಂದರೆ ಏನಕ್ಕಂದರೆ ಈ ವಾರ ಖರ್ಚು ಜಾಸ್ತಿ ನಿಮಗೆ ಅಂತ. ಅಂದರೆ ಲಾಭ ಬರುತ್ತೆ, ಮತ್ತೇನೋ ಮಾಡೋಣ ಅಥವಾ ಮತ್ತೇನೋ ಪರ್ಚೇಸ್ ಮಾಡೋಣ ಅಂಥೇಳಿ ₹1 ಖರ್ಚಾಗೋ ಕಡೆ ಅತಿಯಾದ ಬುದ್ಧಿ ಯೂಸ್ ಮಾಡಿ ₹2 ಖರ್ಚು ಮಾಡಿರ್ತೀರ. ಸ್ವಲ್ಪ ಜಾಗೃತವಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳತಕ್ಕಂಥದ್ದು. ಎಲ್ಲರನ್ನೂ ನಂಬಿ, ಆದರೆ ನಂಬೇಕಾದ್ರೆ ಯೋಚನೆ ಮಾಡಿ ನಂಬಿ ಅಂತ. ಅಂದರೆ ಈ ವಾರ ಗೊತ್ತೋ ಗೊತ್ತಿಲ್ಲದೋ ನಿಮ್ಮವರೇ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅಂತ. ಅಂದರೆ ನಂಬತಕ್ಕಂಥ ಪ್ರತಿಯೊಬ್ಬರ ಮನುಷ್ಯನ ಒಂದು ಒಳ್ಳೆಯ ಗುಣ ಅಂತ. ಆದರೆ ನಂಬಬೇಕಾದ್ರೆ ಅವರು ಸರಿ ಇದ್ದಾರೋ ತಪ್ಪಿದ್ದಾರೋ ಯೋಚನೆ ಮಾಡಿ ನಂಬಿ ಅಂತ. ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಹಡಗನ್ನು ನೀವೇ ಮುಳುಗಿಸ್ಕೊಳ್ತೀರಾ ಅಂತ. ಹಾಗಾಗಿ ಜಾಗೃತವಾಗಿ ನಡೀತಕ್ಕಂಥ ತುಂಬ ಉತ್ತಮ. ನವಗ್ರಹಗಳ ಆರಾಧನೆ ಚೆನ್ನಾಗಿ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 6. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಕೆಲಸದಲ್ಲಿ ಖಂಡಿತವಾಗಿ ಒಳ್ಳೆ ಲಾಭವನ್ನೇ ಅಪೇಕ್ಷೆ ಮಾಡ್ತೀರಾ. ಜೊತೆಗೆ ಒಂದಷ್ಟು ನಿಷ್ಠೂರಗಳನ್ನು ಕೂಡ ಅಪೇಕ್ಷೆ ಮಾಡಬೇಕು ಅಂಥೇಳಿ. ಅಂದರೆ ನೀವು ಕೆಲಸದಲ್ಲಿ ಪ್ರಗತಿಯನ್ನು ಹೊಂದ್ತಾ ಹೋಗ್ತಿರ್ತೀರ. ಗೊತ್ತೋ ಗೊತ್ತಿಲ್ಲೋ ನಿಮ್ಮೊಂದಿಗೆ ಇರತಕ್ಕಂಥ ಸ್ನೇಹಿತರೇ ನಿಮಗೆ ಶತ್ರುಗಳಾಗ್ತಾರೆ ಅಂಥೇಳಿ. ಈ ವಾರ ಅಬ್ಸರ್ವ್ ಮಾಡಿ, ಕೊನೆಯವರೆಗೂ ಕೂಡ ನಿಮ್ಮ ಕೆಲಸದಲ್ಲಿ ಪ್ರಗತಿ ತುಂಬ ಉತ್ತುಂಗಕ್ಕೆ ಹೋಗ್ತಾನೇ ಇರುತ್ತೆ. ಸಹಿತವಾಗಿ ಯಾರು ನಿಮಗೆ ಆತ್ಮೀಯ ಸ್ನೇಹಿತರು ಅಂದ್ಕೊಂಡಿರ್ತೀರೋ ಅಥವಾ ಅವ್ರು ನನಗೆ ಬಂಧುಗಳು, ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ ಅಂದ್ಕೊಂಡಿರ್ತೀರೋ, ಅವರಿಂದನೇ ಮನಸ್ಸಿಗೆ ಯಥೇಚ್ಛವಾಗಿ ಘಾಸಿಗಳಾಗತ್ತೆ ಅಂತ. ಅಂದರೆ ನೀವು ಆಡ್ತಕ್ಕಂಥ ಮಾತುಗಳು, ನೀವು ಮಾಡ್ತಕ್ಕಂಥ ಕೆಲಸಗಳು ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಹಿತೈಷಿಗಳಿಗೋ ಕೆಟ್ಟ ಭಾವನೆಯಲ್ಲಿ ಅದು ತೋರ್ಪಡಿಕೆಯಾಗಿ ನಿಮಗೆ ಅವರು ಕೆಟ್ಟವರಾಗಿ ಕಾಣಿಸ್ಕೊಳ್ತಾರೆ. ನಿಮಗೂ ಕೂಡ ಒಂದಷ್ಟು ಚುಚ್ಚು ಮಾತುಗಳಿಂದ ನಿಮ್ಮ ವಿರೋಧವನ್ನು ಕಟ್ಟಿಕೊಳ್ತಾರೆ ಅಂತೇಳಿ. ಹಾಗಾಗಿ ಈ ವಾರ ಯಾವ ವ್ಯಕ್ತಿಗಳೊಂದಿಗೆ ನೀವು ವ್ಯವಹಾರವನ್ನು ಮಾಡ್ತೀರೋ ಅಥವಾ ನಿಮ್ಮ ವ್ಯವಹಾರಗಳನ್ನು ಯಾರ ಬಳಿ ಹೇಳಬೇಕು ಅಂದ್ಕೊಂಡಿದ್ರೋ ಜಾಗೃತವಾಗಿ ನಿಯಮದಿಂದ ನೋಡಿಕೊಂಡು ಹೇಳಿ. ಇಲ್ಲಾಂದರೆ ಶತ್ರುಗಳನ್ನು ಅಥವಾ ಮಿತ್ರರನ್ನೇ ಶತ್ರುಗಳನ್ನು ಮಾಡುವ ಸಮಯಗಳನ್ನು ನೀವೇ ನಿಮ್ಮ ಕೈಯಾರ ಮಾಡ್ಕೊಂಡ್ಬಿಡ್ತೀರಾ ಅಂಥೇಳಿ. ಯಾರು ಈ ವಾರ ನಾನು ಯಥೇಚ್ಛವಾಗಿ ಒಂದು ದೊಡ್ಡ ಲಾಂಗ್ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಕನ್ಯಾ ರಾಶಿಯವರು, ಕೊಂಚ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ ಅಂತ. ಅಂದರೆ ಪ್ರಮುಖವಾಗಿ ನೀರಿನ ಗಂಡಾಂತರವಿದೆ ಈ ವಾರ. ಒಂದಷ್ಟು ಆ ವಿಚಾರದಲ್ಲಿ ಜಾಗೃತವಾಗಿ ಮುಂದುವರಿಯೋದು ತುಂಬ ಉತ್ತಮ ಅಂದ್ಕೊಳ್ತೀನಿ. ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ಲದೋ ಒಂದು ಸ್ವಲ್ಪ ಕೈ ಅಥವಾ ಕಾಲು ಮೂಳೆಗಳನ್ನು ಫ್ರಾಕ್ಚರ್ ಆಗಿರ್ಬೋದು, ಆ ಥರ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಎಲ್ಲರಿಗೂ ಅಂತಲ್ಲ, ಜಾತಕದಲ್ಲಿ ಯಾರು ಶನಿ ನೀಚನಾಗಿರ್ತಾನೋ ಅವರು ಈ ವಾರ ಕನ್ಯಾ ರಾಶಿಯವರು ಅನುಭವಿಸ್ತಾರೆ ಅಂತೇಳಿ. ಈ ವಾರ ಭೂಮಿ ವಿಚಾರದಲ್ಲಿ ನೀವು ತೆಗೆದುಕೊಳ್ಬೇಕು ಅಂತಿದ್ರೆ, ಭೂಮಿ ನಾನು ಕೊಂಡ್ಕೊಳ್ಬೇಕಪ್ಪ ಅಥವಾ ಈ ಭೂಮಿನ ಮಾರಬೇಕು ಅಂತಿದ್ರೆ ಮೋಸ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಥವಾ ವ್ಯಾಜ್ಯದಲ್ಲಿ ಕೂಡ್ಕೊಂಡ್ಬಿಡ್ತೀರಾ ಅಂತ. ಹಾಗಾಗಿ ಭೂಮಿಯನ್ನು ನಾನು ವ್ಯಾಪಾರ ಮಾಡಬೇಕು ಮಾರಬೇಕು ಅಂತಿದ್ರೆ ಸ್ವಲ್ಪ ಒಂದು ವಾರವನ್ನು ಬಿಟ್ಟು ಮಾಡಿ, ಖಂಡಿತವಾಗಿ ಲಾಭ ಸಿಗತ್ತೆ ಅಂತ. ಕ್ರೀಡಾಪಟುಗಳಿಗೆ ಈ ವಾರ ಅಭ್ಯಾಸಕ್ಕೆ ತುಂಬ ಸೂಕ್ತವಾಗಿದ್ದು ಅಂತ. ನೀವೇನಾರ ಈ ವಾರ
ಕ್ರೀಡಾ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಬೇಕಪ್ಪ, ಜಾಸ್ತಿ ಪ್ರಾಕ್ಟೀಸ್ ಅಭ್ಯಾಸ ಮಾಡೋಣ ಅಂತಿದ್ರೆ ಈ ವಾರ ಮಾಡಿ, ಲಾಭ ಕಟ್ಟಿಟ್ಟ ಬುತ್ತಿ ಅಂಥೇಳಿ. ನೀವು ಆಂಜನೇಯನ ಪ್ರಾರ್ಥನೆ ಮಾಡಿದರೆ ಈ ವಾರ ಲಾಭ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಗೊತ್ತೋ ಗೊತ್ತಿಲ್ಲದೋ ಮನಸ್ಸಿಗೆ ಏನೋ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿ, ಆ ವಿಚಾರದಲ್ಲಿ ಕೊಂಚ ಅವ್ರಿಗೆ ಬೇಜಾರಾಗತ್ತೆ, ಅಥವಾ ಈ ಕೆಲಸ ನಾನೇ ಸಪ್ರೇಟಾಗಿ ಮಾಡಿದ್ರಪ್ಪ, ನನಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಹೆಸರು ಮಾಡ್ಬೋದಾಗಿತ್ತು ಅಥವಾ ಲಾಭ ಮಾಡ್ಬೋದಾಗಿತ್ತು ಅಂತ ಮನಸ್ಸು ಅನ್ನಿಸ್ತಾ ಇರುತ್ತೆ. ಈ ತುಲಾರಾಶಿಯವರಿಗೆ ಈ ವಾರ ಏನೋ ಹೊಸದಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಏನೋ ಒಂದು ತಳಮಳ ಇರುತ್ತೆ, ಅಥವಾ ಹೊಸದಾಗಿ ಏನೋ ಮಾಡಬೇಕು ಅಂತೇಳಿ ಒಂದಷ್ಟು ಅಪೇಕ್ಷೆಗಳು ಇಟ್ಕೊಂಡಿರ್ತಾರೆ. ಆದರೆ ಅವರ ಸಮಯ ಅಥವಾ ಸಂದರ್ಭ ಅದಕ್ಕೆ ಅನುವು ಮಾಡಿಕೊಡ್ತಿರಲ್ಲ ಅಂತ. ಏನನ್ನೋ ಮಾಡಿ ನೀನೇನೋ ಕಳ್ಕೊಂಬಿಡ್ತೀನೇನೋ, ಇರೋ ಪೊಸಿಷನ್ ಕಳ್ಕೊಂಬಿಟ್ಟು ಹಿಂದೆ ಮುಂದೆ ಆಗ್ಬಿಡುತ್ತೋ, 1 ವರ್ಷ 2 ವರ್ಷ ನಾನು ಸಫರ್ ಪಡಬೇಕಾಗ್ಬೋದೇನೋ, ಇರೋದ್ರಲ್ಲೇ ಆರಾಮ್ಸೆ ಇದ್ಬಿಡೋಣ ಕೆಲಸಗಳಲ್ಲಿ ಅಂತ ಅನಿಸುತ್ತೆ. ಒಂದ್ಸಲಿ ತಲೆಗೆ ಅನಿಸುತ್ತೆ, ನಾನು ಈಗ ರಿಸ್ಕ್ ತೆಗೆದುಕೊಂಡ್ರೆ ಖಂಡಿತ ನಾನು ಒಳ್ಳೆ ಮುಂದೆ ದಿನಗಳಲ್ಲಿ ಲಾಭ ನೋಡ್ಬೋದು. ಒಂದು 6 ತಿಂಗಳು ವರ್ಷ ನನಗೆ ಕಷ್ಟ ಆಗ್ಬೋದು, ಮುಂದಿನ ದಿನಗಳಲ್ಲಿ ಒಂದು 6 ತಿಂಗಳು ಅಥವಾ ವರ್ಷ ನನಗೆ ಕಷ್ಟ ಆಗ್ಬೋದು, ಮುಂದಿನ ದಿನಗಳಲ್ಲಿ ಆರಾಮಾಗಿ ನಾನು ಇರ್ತೇನೆ ಅಂಥೇಳಿ. ಆ ಥರ ನಿಮ್ಮ ತಲೆಯಲ್ಲಿ ಏನಾರ ಒಂದಷ್ಟು ಐಡಿಯಾಗಳಿದ್ದರೆ, ಅಂದರೆ ಆಲೋಚನೆಗಳಿದ್ದರೆ, ಖಂಡಿತವಾಗಿಯೂ ಆ ಪಥದ ಕಡೆ ಹೆಜ್ಜೆಯನ್ನು ಹಾಕಿ ನಿಮಗೆ ಲಾಭ ಒಂದು 6 ತಿಂಗಳು ಅಥವಾ 8 ತಿಂಗಳಾದಮೇಲೆ ಖಂಡಿತ ಸಿಗತ್ತೆ ಅಂತ. ಅಂದರೆ ತುಲಾರಾಶಿಯವರಿಗೆ ಆ ವಾರ ಪ್ರಶಸ್ತವಾಗಿದೆ. ನೀವೇನಾದ್ರು ಜೀವನದಲ್ಲಿ ಒಂದು ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಬೇಕು ಅಂತಿದ್ರೆ, ಅಥವಾ ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಕ್ರಿಯೇಟಿವಿಟಿಯಾಗಿ ಏನಾರು ಯೋಚನೆ ಮಾಡಿ ಅಭಿವೃದ್ಧಿ ಆಗೋಣ ಅಂತಿದ್ರೆ ಒಳ್ಳೆಯ ವಾರ, ಖಂಡಿತ ಮುಂದುವರಿಯತಕ್ಕಂಥದ್ದು ಅಂತೇಳಿ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಪಕೀರ್ತಿಗಳು ಬರುತ್ತೆ ಅಂತ. ಅಂದರೆ ಯಾರೋ ವಿದ್ಯಾಕ್ಷೇತ್ರದಲ್ಲಿ ಓದ್ತಾ ಇರ್ತಿರೋ ಅವರು ನೀನು ಸರಿ ಇಲ್ಲಪ್ಪ ಅಂತ ಒಂದಷ್ಟು ಜನರನ್ನ, ಶಿಕ್ಷಕರಿಂದಾಗಿರ್ಬೋದು, ಸ್ನೇಹಿತರನ್ನಾಗಿರ್ಬೋದು, ಪೋಷಕರಿಂದಾಗಿರ್ಬೋದು ಆ ಕೆಟ್ಟ ಹೆಸರು ಬರುತ್ತೆ ಅಂತ. ಆ ವಿಚಾರದ ಬಗ್ಗೆ ಕೊಂಚ ಜಾಗೃತವಾಗಿರಿ. ಪ್ರಮುಖವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡತಕ್ಕಂಥದ್ದು ಅಂತ. ಈಗ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಲಾಭವೇ ಇರಬಹುದು, ಆದರೆ ಆರೋಗ್ಯ ಕೂಡ ಮುಖ್ಯ. ಹಾಗಾಗಿ ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಮನೆಗೆ ಸಮಯ ಕೊಡೋದು ತುಂಬ ಒಳ್ಳೆಯದು ಅಂಥೇಳಿ. ಮಾಡತಕ್ಕಂಥ ಕೆಲಸ ಪ್ರತಿಯೊಬ್ಬರೂ ಕೂಡ ಪ್ರತಿದಿನವೂ ಇರುತ್ತೆ. ಮಾಡತಕ್ಕಂಥ ಕೆಲಸದ ಮುಖಾಂತರ ಮನೆಯನ್ನು ನೋಡಬೇಕು ಹೊರತು ಕೆಲಸದಲ್ಲೇ ಮನೆಯನ್ನು ಕಾಣತಕ್ಕಂಥದ್ದಂತಲ್ಲ. ಅಂದರೆ ಕೆಲಸವನ್ನು ಸಹಿತವಾಗಿ ಮನೆಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಎರಡೂ ಕಡೆಯೂ ಕೂಡ ಒಳ್ಳೆ ವಿಶ್ವಾಸ ಅಥವಾ ಒಳ್ಳೆ ನೆಮ್ಮದಿಯನ್ನು ಪಡೆಯತಕ್ಕಂಥದ್ದು. ನಾನು ಕೆಲಸವನ್ನೇ ಸಂಪೂರ್ಣವಾಗಿ ಮಾಡ್ತೀನಿ ಅಂಥೇಳಿ ಮನೆಯನ್ನು ನಾನು ಬಿಟ್ಟೋದ್ರೆ ಖಂಡಿತವಾಗಿಯೂ ಆ ವಾರ ನೀವು ನಿಮ್ಮ ಮನೆಯನ್ನು ಅಥವಾ ಮನೆಯಲ್ಲಿರುವ ಒಂದಷ್ಟು ಮನಸ್ಸುಗಳನ್ನು ಮಿಸ್ ಮಾಡ್ಕೊಳ್ತೀರಾ ಅಂಥೇಳಿ. ಹಾಗಾಗಿ ಮನೆಯವರ ಬಗ್ಗೆ ಒಂದಷ್ಟು ಪ್ರೀತಿ ವಿಶ್ವಾಸ ಆ ವಾರ ಯಥೇಚ್ಛವಾಗಿ ಇರಲಿ ಅಂಥೇಳಿ. ಯಾರು ಆ ವಾರ ಒಂದಷ್ಟು ವಿಚಾರಗಳಲ್ಲಿ ನಾನು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀರೋ, ಅಥವಾ ಒಂದಷ್ಟು ಕೆಲಸಗಳಲ್ಲಿ ಅಭಿವೃದ್ಧಿಯ ಕೆಲಸ ನಾಳೆನೇ ಶುರು ಮಾಡಿಬಿಡೋಣಪ್ಪ, ನಾಳೆ ಒಂದು ಒಳ್ಳೆ ಗುದ್ಲಿ ಪೂಜೆ ಮಾಡೋಣ, ನಾಳೆ ಆಫೀಸ್ ಓಪನ್ ಮಾಡೋಣ ಅಂತೀನಿ ತುಲಾರಾಶಿಯವರು ಅಂದ್ಕೊಂಡಿದ್ರೆ ಆ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ಬ್ರೇಕ್ ಆಗಿ ಮುಂದಿನ ವಾರಕ್ಕಿಟ್ಟರೆ ಉತ್ತಮ ಅಂತ. ನಾನು ಆಗಲೇ ಹೇಳಿದ್ದೆ, ಮುಂದಿನ ಅಷ್ಟು ಒಳ್ಳೊಳ್ಳೆ ಹೆಜ್ಜೆಗಳಿಗೆ ಆಲೋಚನೆ ಮಾಡಿ ಅಂತ. ಆದರೆ ನಾಳೆಯೇ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಡಿ ಅಂತೇಳಿ. ಅಂದರೆ ಆ ಒಂದು ವಾರ ನೀವು ಪ್ರಾರಂಭಿಸೋಕೆ ಒಂದಷ್ಟು ಒಳ್ಳೆಯ ಸೂಕ್ತ ಸಮಯವಲ್ಲ, ಆದರೆ ಮುಂದಿನ ಭವಿಷ್ಯಕ್ಕೆ ಒಂದು ದೊಡ್ಡ ಹೆಜ್ಜೆ ಇಡ್ತೀನಿ ಅಂದರೆ ಅದರ ಬಗ್ಗೆ ಖಂಡಿತ ಹೆಜ್ಜೆ ಇಡಿ ಲಾಭ ಸಿಗುತ್ತೆ ಅಂತೇಳಿ. ಮುಂದಿನ ವಾರ ನೀವು ಆದಷ್ಟು ಮಾತಾಡತಕ್ಕಂಥ ಮಾತುಗಳಿಂದ ಜಾಗೃತವಾಗಿರಿ. ಇಲ್ಲ ಅಂದರೆ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಷ್ಠುರಗಳಾಗತ್ತೆ ಅಂಥೇಳಿ. ನೀವು ಯಥೇಚ್ಛವಾಗಿ ಶಿವನನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಮುಂದಿನ ವಾರ ಒಳ್ಳೆ ಲಾಭವನ್ನು ಪಡೆಯತಕ್ಕಂಥದ್ದು ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ಏನೋ ಕೆಲಸ ತುಂಬ ಚೆನ್ನಾಗಿ ಮಾಡ್ತಿರ್ತೀನಿ ಅಂತ ಮನಸ್ಸಿಗೆ ಅನಿಸುತ್ತೆ. ವಾರದ ಮಧ್ಯ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಿರ್ತಾರೋ ಅವರಿಗೆ ಒಂದಷ್ಟು ವಿಚಾರದಲ್ಲಿ ಹೊಟ್ಟೆ ಕಿಚ್ಚಾಗಿ ನಾನು ಈ ಥರ ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅಂಥೇಳಿ ನಿಮ್ಮ ಮೇಲೆ ಅಸೂಯೆ ಜಾಸ್ತಿ ಆಗುತ್ತೆ. ಆ ಅಸೂಯೆಯಿಂದ ಗೊತ್ತೋ ಗೊತ್ತಿಲ್ಲೋ ನಿಮಗೆ ಒಂದಷ್ಟು ತೊಂದರೆಗಳನ್ನು ಕೊಡ್ತಾ ಬರ್ತಾರೆ ಅಂತ. ಆ ತೊಂದರೆ ಡೈರೆಕ್ಟಾಗಿ ಹೇಳತಕ್ಕಂಥದ್ದು ಅಂತಲ್ಲ, ಗೊತ್ತೋ ಗೊತ್ತಿಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ತೊಂದರೆಗಳನ್ನು ಮಾಡ್ತಾ ಬರ್ತಾರೆ. ಆವಾಗ ಮನಸ್ಸಿಗೆ ಘಾಸಿಯೂ ಆಗುತ್ತೆ, ಕೊಂಚ ಮಟ್ಟಿಗೆ ಭಯವೂ ಕೂಡ ಆಗುತ್ತೆ. ಅಯ್ಯೋ ನೀ ಯಾವ ಸಮಸ್ಯೆಗಳು ಸಿಗಾಕೊಂಬಿಟ್ನಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರೋಣ ಅಂತಿದ್ದೆ, ಈ ಜನಗಳ ಕಷ್ಟದಿಂದನೋ ಅಥವಾ ಜನಗಳ ಕೆಟ್ಟ ದೃಷ್ಟಿಯಿಂದನೋ ನನಗೆ ಎಲ್ಲಿ ಕೆಟ್ಟದಾಗುತ್ತೋ ಅಂತ ಮನಸ್ಸಿನಲ್ಲಿ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಾರ ಭೂಮಿ ವಿಚಾರದಲ್ಲಿ ನೀವೇನಾದ್ರು ತೆಗೆದುಕೊಳ್ಬೇಕು, ಏನಾದ್ರು ಇನ್ವೆಸ್ಟ್ ಮಾಡಬೇಕು, ಕೃಷಿ ಚಟುವಟಿಕೆಗಳನ್ನು ಹೊಸದಾಗಿ ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತ ಮಾಡಿ, ಲಾಭ ಜಾಸ್ತಿಯೇ ಸಿಗುತ್ತೆ ನಿಮಗೆ ಅಂಥೇಳಿ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ಫೋಟೋಗ್ರಾಫರ್ಗಳಿಗೆ, ಒಂದಷ್ಟು ಅಲಂಕಾರ ವಸ್ತುಗಳನ್ನು ವ್ಯಾಪಾರ ಮಾಡೋರಿಗೆ ಅಥವಾ ಮಾರಾಟ ಮಾಡೋರಿಗೆ ಲಾಭ ಅಷ್ಟು ತಂದು ಕೊಡೋದಿಲ್ಲ ಇಂದಿನ ಅಥವಾ ಮುಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ. ಈ ವಾರ ಒಂದಷ್ಟು ವಿಚಾರದಲ್ಲಿ ಮನಸ್ಸನ್ನು ನೀವೇ ಗೊಂದಲವನ್ನಾಗಿ ಮಾಡ್ಕೊಳ್ತೀರಾ. ಆದರೆ
ಒಬ್ಬ ಸ್ತ್ರೀಯ ಸಹಾಯದಿಂದ, ಒಂದು ಹೆಣ್ಣು ಮಕ್ಕಳ ಸಹಾಯದಿಂದ ನೀವು ಸ್ವಲ್ಪ ಜಾಸ್ತಿ ಲಾಭವನ್ನೇ ಪಡೆಯತಕ್ಕಂಥದ್ದು ಅಂತೇಳಿ. ಈ ವಾರ ಗೊತ್ತೋ ಗೊತ್ತಿಲ್ಲದೋ ನೀವೇನಾರು ಸ್ವಲ್ಪ ಬಿಸ್ನೆಸ್, ಪ್ರಮುಖವಾಗಿ ತರಕಾರಿ, ಹಾಲು, ಹಣ್ಣುಗಳು, ದಿನಸಿ ವ್ಯಾಪಾರ ಮಾಡ್ತಿದ್ರೆ ಸ್ವಲ್ಪ ಬಂಡವಾಳನ್ನಾಗಿರ್ಬೋದು, ಸ್ವಲ್ಪ ಪದಾರ್ಥಗಳನ್ನು ಕಮ್ಮಿನೇ ಹಾಕ್ಕೊಳ್ಳಿ. ಏನಕ್ಕಂದರೆ ಈ ವಾರ ಲಾಭ ಸ್ವಲ್ಪ ಕಮ್ಮಿಯೇ ಆಗತ್ತೆ ಅಂತೇಳಿ. ಈ ವಾರ ಲಾಭ ಕಮ್ಮಿಯೇ ಆಗತ್ತೆ ಅಂತೇಳಿ. ಯಥೇಚ್ಛವಾಗಿ ಈ ವಾರ ಶನೇಶ್ವರನ ಆರಾಧನೆ ಮಾಡಿ, ಖಂಡಿತವಾಗಿಯೂ ಲಾಭ ನಿಮಗೆ ಯಥೇಚ್ಛವಾಗಿ ಆಗತ್ತೆ ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 1. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಪ್ರಗತಿ ಖಂಡಿತವಾಗಿಯೂ ಜಾಸ್ತಿ ಇರುತ್ತೆ ಅಂತೇಳಿ. ನೀವು ಇಂದಿನ ವಾರ ಹೋಲಿಸ್ಕೊಳ್ಳಿ, ಈ ವಾರ ಪ್ರಗತಿ ಜಾಸ್ತಿನೇ ಅನುಭವಿಸ್ತೀರಾ. ಮತ್ತು ಮನಸ್ಸಿಗೆ ಏನೋ ಒಂದು ಸಮಾಧಾನ ಬರುತ್ತೆ. ಅಂದ್ರಪ್ಪ, ನನಗೆ ಕೆಲಸ ಮಾಡ್ತಿರೋದು ನನಗೆ ಆರಾಮ್ಸೆ ಅನ್ನಿಸ್ತಿದೆ, ಮನೆಯಲ್ಲಿ ಒಂದಷ್ಟು ವಾತಾವರಣ ಸರಿ ಇದೆ ಅಂತ ಅನ್ನಿಸ್ತಿರುತ್ತೆ. ಆದರೆ ವಾರದ ಕೊನೆಯ ಒಂದು 2-3 ದಿನ ಮನಸ್ಸಿನಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ. ಏನಕ್ಕಂದರೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇರೋದಿಲ್ಲ ಅಂತ. ಗೊತ್ತೋ ಗೊತ್ತಿಲ್ಲ ಒಂದಷ್ಟು ವಿಚಾರಗಳಲ್ಲಿ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದಷ್ಟು ಕಮಿಟ್ಮೆಂಟ್ಗಳು ನೀವೇ ಹಿಂದೆ ಮುಂದೆ ಮಾಡ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಮನಸ್ಸಿಗೆ ಏನೋ ಘಾಸಿ ಆಗುತ್ತೆ ಕೊನೆ 2 ದಿನ. ಹಾಗಾಗಿ ಜಾಗೃತವಾಗಿ ಅದನ್ನು ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ಅಂತೇಳಿ. ಈ ವಾರ ನಾನೇನಾದರೂ ಒಂದಷ್ಟು ಹೈಯರ್ ಎಜುಕೇಷನ್ಸ್ಗಳಿಗೆ ನಾನು ಓದಬೇಕು ಅಂತೇಳಿ ಒಂದಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಸೇರಬೇಕು ಅಂತಿದ್ರೆ ಖಂಡಿತ ಸೇರಿ ವಿದ್ಯಾರ್ಥಿಗಳು ಲಾಭ ಜಾಸ್ತಿನೇ ಅನುಭವಿಸ್ತೀರಾ ಅಂತ. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ. ಪ್ರಮುಖವಾಗಿ ಶೀತ ಆಗೋದು ಜಾಸ್ತಿ ಆಗ್ತಾ ಆಗಿರ್ಬೋದು, ಅಥವಾ ಮೈಕೈ ನೋವು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಟ್ರಾವೆಲ್ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಈ ವಾರ ನಿಮಗೆ ಭಾವನೆ ಬರುತ್ತೆ. ಆ ವಿಚಾರದಲ್ಲಿ ಜಾಗೃತವಾಗಿರಿ. ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಾರ ಯಾರು ಕೋರ್ಟು ಕಚೇರಿಗೆ ನಾನು ನಾವೇನು ಓಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಪ್ಪ, ಒಂದಷ್ಟು ವರ್ಷಗಳಿಂದ ಅಲ್ದಾಡ್ತಾ ಇದ್ದೀನಿ, ಈ ವಾರ ಏನಾದ್ರು ರಾಜಿ ಸಂಧಾನ ಕೂತ್ಕೊಂಡ್ರೆ ಎದುರುಗಡೆ ಇರೋರು ಬಂದು ರಾಜಿ ಸಂಧಾನವಾಗ್ತಾರಾ ಅಂತ ಮನಸ್ಸಿನ ಆಲೋಚನೆ ಇದ್ದರೆ ಖಂಡಿತ ಅವ್ರು ಹೋಗಿ ರಾಜಿ ಸಂಧಾನವನ್ನು ಮಾಡ್ಕೊಳ್ಳಿ. ನಿಮಗೆ ಲಾಭವೇ ಜಾಸ್ತಿ ಆಗುತ್ತೆ. ಧನುಸ್ಸು ರಾಶಿಯವರಿಗೆ ಸಹಿತವಾಗಿ ನಿಮ್ಮ ಕೆಲಸ ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತೇಳಿ. ಈ ವಾರ ನೀವೇನಾದರೂ ಪಿತ್ರಾರ್ಜಿತ ಆಸ್ತಿಗಳನ್ನ ಪಡೆದುಕೊಳ್ಬೇಕು ಅಂತಿದ್ರೆ, ಅಥವಾ ನಾನು ಯಾವ್ದಾರ ನನ್ನ ಅಮ್ಮನ ಆಸ್ತಿ ಅಥವಾ ತಂದೆಯ ಆಸ್ತಿಗಳನ್ನು ಮಾರಿ ಆ ದುಡ್ಡನ್ನು ತೆಗೆದುಕೊಂಡು ವ್ಯಾಪಾರ ಮಾಡಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಈ ವಾರ ಅಷ್ಟು ಸೂಕ್ತವಲ್ಲ ಪಿತ್ರಾರ್ಜಿತ ಆಸ್ತಿಗಳನ್ನ ಮಾರೋದಕ್ಕಾಗಿರ್ಬೋದು, ತೆಗೆದುಕೊಳ್ಳೋಕ್ಕಾಗಿರ್ಬೋದು. ಸ್ವಲ್ಪ ಒಂದು ವಾರ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದರೆ ತುಂಬ ಉತ್ತಮ ಅಂಥೇಳಿ. ಈ ವಾರ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂಥ ವಾರ ಅಂತ. ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಈ ವಾರ ತಮ್ಮ ಓದಿನ ಕ್ಷೇತ್ರದಲ್ಲಿ ಒಳ್ಳೆ ಜ್ಞಾನವನ್ನು ಗಳಿಕೆ ಮಾಡ್ಕೊಳ್ತಾರೆ, ಜೊತೆಗೆ ಒಳ್ಳೆ ಹೆಸರನ್ನು ಕೂಡ ಪಡೆತಕ್ಕಂಥದ್ದು ಅಂತೇಳಿ. ಈ ವಾರ ಸಿಮೆಂಟ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಈ ವಾರ ನಾನು ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ದೀನಿ, ನಾನು ಕ್ಯಾಬ್ ಡ್ರೈವರ್ ಆಗಿದ್ದೀನಿ ಅಂದರೆ ಲಾಭ ಜಾಸ್ತಿಯೇ ಸಿಗುತ್ತೆ. ಪ್ರಮುಖವಾಗಿ ಯಾರು ಪೊಲೀಸ್ ಆಗಿರ್ತೀರಾ, ಅಥವಾ ನಾನು ಅಗ್ನಿಶಾಮಕ ದಳದಲ್ಲಿರ್ತೀನಿ, ಕೆಲಸವನ್ನು ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಒಂದಷ್ಟು ಇನ್ಶೂರೆನ್ಸ್ ಅಮೌಂಟ್ಗಳು ಬಂದಿಲ್ಲ, ಅಥವಾ ನಾನು ಒಂದು ಊರಿಂದ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗಬೇಕು, ಪ್ರಯತ್ನ ಪಡಲ್ಲ ಅಂದರೆ ಈ ವಾರ ಧನುಸ್ಸು ರಾಶಿಯವರು ಪ್ರಯತ್ನ ಪಡಿ. ನಿಮಗೆ ಆ ಕ್ಷೇತ್ರದಲ್ಲಿ ಲಾಭ ಜಾಸ್ತಿ ಆಗತ್ತೆ ಅಂಥೇಳಿ. ಆಂಜನೇಯನ ಆರಾಧನೆ ಚೆನ್ನಾಗಿ ಮಾಡಿ. ಆಂಜನೇಯ ಅಂದರೆ ಕಾರ್ಯಸಿದ್ಧಿ ಅಂತ. ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾನೆ, ಒಳ್ಳೆಯ ಕೆಲಸಗಳನ್ನು ಭಗವಂತನೇ ಮಾಡಿಸ್ಕೊಳ್ತಾನೆ. ನಿಮ್ಮ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರ 10 ರೂಪಾಯಿ ಗಳಿಕೆ ಆಗಿದ್ರೆ 15 ರೂಪಾಯಿ ಖರ್ಚಾಗಿರುತ್ತೆ. ಅಂದರೆ ಲಾಭ ಕಮ್ಮಿ, ಖರ್ಚು ಜಾಸ್ತಿ ಅಂತ. ಗೊತ್ತೋ ಗೊತ್ತಿಲ್ಲದೋ ಈ ವಾರ ಖರ್ಚುಗಳನ್ನು, ಅದು ಅನ್ನೆಸೆಸರಿ ಖರ್ಚುಗಳನ್ನು ಜಾಸ್ತಿನೇ ಮಾಡ್ಕೊಂಡು ಹೋಗ್ತೀರಾ ಅಂತ. ಏನನ್ನೋ ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಇನ್ನೇನೋ ಲಾಭವನ್ನು ಮಾಡಬೇಕು ಅಂತ ಹೋಗ್ತಿರ್ತೀರಾ. 10 ರೂಪಾಯಿ ಉಳಿಸೋಕೆ 15 ರೂಪಾಯಿ ಖರ್ಚು ಮಾಡಿರ್ತೀರಾ ಅಂತೇಳಿ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಿ. ಇಲ್ಲ ಕೂಡಿರ್ತಕ್ಕಂಥ ಹಣವನ್ನು, ಇಲ್ಲ ಕಷ್ಟಪಟ್ಟು ದುಡಿಯತಕ್ಕಂಥ ಹಣವನ್ನು ನಿಮ್ಮ ಕೈಯಾರ ನೀವೇ ಪೋಲ್ ಮಾಡ್ಕೊಂಡ್ಬಿಡ್ತೀರಾ ಅಂತೆ. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಸಮಾಧಾನಕವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೇನಾದ್ರು ಸಾಲಗಳಿದ್ದರೆ ಈ ವಾರ ಖಂಡಿತವಾಗಿ ಒಂದಷ್ಟು ಸಾಲಗಳನ್ನು ತೀರಿಸ್ಕೊಳ್ತೀರಾ ಅಂಥೇಳಿ. ಇನ್ನೊಂದು, ಈ ವಾರ ಜಾಕ್ಪಾಟ್ ನಿಮಗೆ ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೀರ, ಕೆಲಸವೇ ಆಗ್ತಾ ಇಲ್ವಲ್ಲಪ್ಪ ಅಂತೇಳಿ ತುಂಬ ಬಾಧಿಸ್ತಾ ಇರುತ್ತೆ. ಈ ವಾರ ಆ ಕೆಲಸದಲ್ಲಿ ಜಯತ್ವ ಖಂಡಿತವಾಗತ್ತೆ. ಈ ವಿಚಾರದಲ್ಲಿ ಅಂದರೆ ಪ್ರಮುಖವಾಗಿ ಯಾವ ವಿಚಾರ ನಿಮಗೆ ಒಳ್ಳೇದಾಗಬೇಕಪ್ಪ, ಆ ಕೆಲಸ ಒಂದು 5-6 ವರ್ಷದಿಂದ ಡಿಲೇ ಆಗಿ ನಿಂತ್ಕೊಂಡ್ಬಿಟ್ಟಿದೆ, ಯಾವಾಗಾರ ಮುಗಿಯುತ್ತೋ ಸಾಕು, ಮುಗಿದ್ರೆ ನೆಮ್ಮದಿಯಾಗಿರ್ಬೋದು ಅಂತ ಜೀವನದಲ್ಲಿ ಅಂದ್ಕೊಂಡಿದ್ರೆ ಈ ವಾರ ಆ ಕೆಲಸದ ಬಗ್ಗೆ ಯಥೇಚ್ಛವಾಗಿ ಪ್ರಯತ್ನ ಪಡಿ. ಖಂಡಿತವಾಗಿ ಒಳ್ಳೆ ಲಾಭವನ್ನು, ಯಶಸ್ಸನ್ನು ಕಾಣ್ತೀರಾ ಅಂಥೇಳಿ. ಈ ವಾರ ಮನೆಯಲ್ಲಿ ಕೊಂಚ ಕಿರಿಕಿರಿ, ಪ್ರಮುಖ ನಿಮ್ಮ ತಪ್ಪೇ ಇರಲ್ಲ, ಯಾರೋ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ದಾಯಾದಿಗಳಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಘಾಸಿ ಮಾಡ್ತಾರೆ. ಮನೆಯಲ್ಲಿ ಒಂದಷ್ಟು ಮಟ್ಟಿಗೆ ಏರಿಳಿತ ಅಂದರೆ ಜಗಳಗಳಾಗತ್ತೆ ಅಂತೇಳಿ. ಹಾಗಾಗಿ ಸ್ವಲ್ಪ ಅವ್ರ ಜೊತೆ ಮಾತಾಡಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ ಜಾಗೃತವಾಗಿರಿ ಅಂತೇಳಿ.
ಈ ವಾರ ನಾನು ಯಾರಿಗಾರ ಸಾಲವನ್ನು ಕೊಡ್ಬೋದಾ, ಫಿನಾನ್ಸ್ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ಬೋದಾ, ಅದನ್ನು ಫಿನಾನ್ಸ್ ಓಪನ್ ಮಾಡ್ಬೋದಾ ಅಂತಿದ್ರೆ ಕೊಂಚ ಮಟ್ಟಿಗೆ ಡಿಲೇ ಮಾಡಿ ಪೋಸ್ಟ್ಪೋನ್ ಮಾಡೋದೇ ತುಂಬ ಉತ್ತಮ. ಇಲ್ಲಾಂದರೆ ನೀವೇನಾರ ದುಡ್ಡು ಕೊಟ್ಟು ಸಿಗಾಕೊಂಡ್ರಿ ಅಂತ ಹೇಳಿದ್ರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಮತ್ತೆ 2-3 ವರ್ಷ ಹಿಂದೆ ಮುಂದೆ ಆಗಿಬಿಡುತ್ತೆ ಅಂತೇಳಿ. ಹಾಗಾಗಿ ಏನಾರ ಆ ಬಿಸ್ನೆಸ್ಗಳನ್ನು ಮಾಡ್ತಿದ್ರೆ ಅಥವಾ ಫಿನಾನ್ಸ್ ಸೆಕ್ಟರ್ಗಳನ್ನು ಇದು ಮಾಡ್ತಿದ್ರೆ ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂಥೇಳಿ. ಪ್ರಮುಖವಾಗಿ ಈ ವಾರ ದೊಡ್ಡ ಬಿಲ್ಡಿಂಗನ್ನು ಗೃಹ ಪ್ರವೇಶ ಮಾಡಬೇಕು, ಇನಾಗ್ರೇಷನನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಯೋಚನೆ ಮಾಡಿ ಮುಂದುವರಿರಿ. ಏನಕ್ಕೆಂದರೆ ಗೃಹ ಪ್ರವೇಶ ಮಾಡೋ ಉದ್ದೇಶ ಗೃಹದಲ್ಲಿ ನೆಮ್ಮದಿಯಾಗಿರಬೇಕು ಅಂಥೇಳಿ. ಆ ನೆಮ್ಮದಿಯೇ ಹಿಂದೆ ಮುಂದೆ ಆದಾಗ ಮನೆ ಕಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಲಾಭ ಇರೋದಿಲ್ಲ ಅಂಥೇಳಿ. ಹಾಗಾಗಿ ಒಂದು ಬಾರಿ ತಾರಾಬಲವನ್ನು ಪರಿಶೀಲನೆ ಮಾಡಿಕೊಂಡು ನಂತರ ಮುಂದುವರಿಯೋದು ತುಂಬ ಉತ್ತಮ. ಈ ವಾರ ಪ್ರಮುಖವಾಗಿ ಗುರುವಿನ ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರು, ನೀವು ಯಾರು ಇಷ್ಟಪಟ್ಟು ದೇವರನ್ನ ಆರಾಧನೆ ಮಾಡ್ತೀರೋ ಆ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಲಾಭ ಜಾಸ್ತಿಯೇ ಆಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 3. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರ ಏನೋ ಕೆಲಸ ಮಾಡ್ತೀನಿ ಅಂತ ಹೋಗ್ತೀರಾ, ಆ ಕೆಲಸವನ್ನು ಇಷ್ಟಪಟ್ಟು ಮಾಡೋದಿಲ್ಲ, ಕಷ್ಟಪಟ್ಟು ಮಾಡ್ತೀರಾ ಅಂತ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಲೇಬೇಕಲ್ಲಪ್ಪ, ಮಾಡಿದ್ರೆ ನಂಗೆ ಲಾಭ ಸಿಗುತ್ತೆ ಅಂತ ಮಾಡ್ತಾ ಹೋಗ್ತೀರಾ. ಕಷ್ಟಪಟ್ಟು ಯಾವಾಗ ವ್ಯಕ್ತಿ ಕೆಲಸ ಮಾಡ್ತಾನೋ ಲಾಭ ಕಮ್ಮಿ ಆಗುತ್ತೆ ಅಂತೇಳಿ. ಹಾಗಾಗಿ ಆ ಕೆಲಸವನ್ನು ಇಷ್ಟಪಟ್ಟೇ ಮಾಡಿ. 10 ರೂಪಾಯಿ ಅಂದರೆ 10 ಇಟ್ಟಿಗೆಗಳನ್ನು ಎತ್ತಿಡೋ ಬದಲು 5 ಇಟ್ಟಿಗೆಗಳನ್ನು ಎತ್ತಿಡಿ. ಆ ಇಟ್ಟಿಗೆ ಎತ್ತಿಡಬೇಕಾದ್ರೆ ಸಂತೋಷವಿರಲಿ, ಆಗ ಲಾಭ ದ್ವಿಗುಣವಾಗುತ್ತೆ. ಇಷ್ಟು ಎತ್ತಿಡಬೇಕಲ್ಲಪ್ಪ ಅಂತ ಕಷ್ಟದಿಂದ ಎತ್ತಿಟ್ರೆ ಲಾಭವೂ ಇರೋದಿಲ್ಲ, ಮನಸ್ಸಿಗೂ ಕೂಡ ನೆಮ್ಮದಿಯೂ ಇರೋದಿಲ್ಲ. ಹಾಗಾಗಿ ನೀವು ಮಾಡತಕ್ಕಂಥ ಕೆಲಸವನ್ನು ಪ್ರೀತಿಸಿ, ಖಂಡಿತ ಲಾಭ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ನಿಮಗೇನೋ ಲಾಭ ಸಿಗ್ಬೋದು, ಆ ಲಾಭದಲ್ಲಿ ನೀವೇನು ತೆಗೆದುಕೊಳ್ಳೋಕ್ಕಾಗಲ್ಲ. ಏನಕ್ಕಂದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಅಂತ. ಹಾಗಾಗಿ ಈ ಕುಂಭರಾಶಿಯವರು ಸ್ವಲ್ಪ ಆಲೋಚನೆ ಮಾಡಿ ಮಾಡತಕ್ಕಂಥ ಕೆಲಸವನ್ನು ಪ್ರೀತಿಸಿ ಮಾಡಿ, ಲಾಭ ಜಾಸ್ತಿ ಸಿಗುತ್ತೆ ಅಂತೇಳಿ. ಈ ವಾರ ನೀವು ಗೊತ್ತಿಲ್ಲದೋ ಒಂದಷ್ಟು ಸಮಸ್ಯೆಗಳು ಸಿಗಾಕೊಳ್ತೀರಾ ಅಂತ. ಸಮಸ್ಯೆ ಪ್ರಮುಖವಾಗಿ ಯಾವುದು ಅಂತ ಹೇಳಿದ್ರೆ, ನೀವೇನಾದ್ರು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ, ಅಥವಾ ಏನಿಲ್ಲಪ್ಪ ನಾನು ಬಿಸ್ನೆಸ್ ಮಾಡೋ ಶಕ್ತಿ ಇಲ್ಲ, ಒಂದು 5-6 ಲಕ್ಷ ದುಡ್ಡಿಟ್ಟಿದ್ದೀನಿ, ನನ್ನ ಸ್ನೇಹಿತನಿಗೆ ಕೊಟ್ಬಿಡ್ತೀನಿ, ಅವ್ನು ಬಿಸ್ನೆಸ್ ಮಾಡಲಿ, ನಂಗೆ ವರ್ಷಕ್ಕೆ ಇಷ್ಟು ರಿಟರ್ನ್ ಕೊಡಲಿ ಅಂತ ಏನಾರು ಅಪೇಕ್ಷೆ ಮಾಡಿ ಈ ವಾರ ಕೊಡಬೇಕು ಅಂತಿದ್ರೆ ಜಾಗೃತವಾಗಿ ಯೋಚನೆ ಮಾಡಿಕೊಡಿ. ಇಲ್ಲ ಅಂದರೆ ಸ್ವಲ್ಪ ಹಣವನ್ನು ಕಳೆದುಕೊಳ್ತೀರಾ, ಅಥವಾ ಹಣವನ್ನು ರಿಟರ್ನ್ ಪಡೆದುಕೊಳ್ಳೋದು ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ ಅಂತೇಳಿ. ಹಾಗಾಗಿ ಕುಂಭರಾಶಿಯವರು ಜಾಗೃತವಾಗಿ ಮುಂದುವರಿಯೋದು ತುಂಬ ಉತ್ತಮ. ಈ ವಾರ ನೀವು ಆಡತಕ್ಕಂಥ ಮಾತುಗಳಿಂದನೇ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ. ಅಂದರೆ ಗೊತ್ತಿಲ್ಲ ತಮಾಷೆಗೆ ಆತ್ಮೀಯ ಸ್ನೇಹಿತ ಅಂತ ಏನೋ ಮಾತಾಡ್ಬಿಡ್ತೀರಾ, ಅವರ ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ ಬೇರೆಯವರಿಗೆ. ಹಾಗಾಗಿ ಆಡತಕ್ಕಂಥ ಮಾತು ಸ್ವಲ್ಪ ಜಾಗೃತವಾಗಿ ಆಡಿದ್ರೆ ತುಂಬ ಉತ್ತಮ. ಇಲ್ಲಾಂದರೆ ಗೊತ್ತಿಲ್ಲದ ನಿಮ್ಮ ಕೈಯಾರ ನೀವೇ ಸಮಸ್ಯೆಗಳನ್ನ ತಂದುಕೊಳ್ತೀರಾ ಅಂಥೇಳಿ. ಈ ಧನುಸ್ಸು ರಾಶಿಯವರು ಈ ವಾರ ಏನಾರ ಉತ್ತಮ ಆಹಾರವನ್ನು ಸ್ವೀಕರಿಸಬೇಕು ಅಂತಾರೆ ಅಂದರೆ ಒಬ್ಬರಿಗೆ ಕೆಲವರು ಒಂದಷ್ಟು ಪ್ಯಾಷನೆಟಿಕ್ ಆಗಿರುತ್ತೆ. ಈ ವಾರ ಇದು ರುಚಿಯಾದ ಆಹಾರವನ್ನು ಎಲ್ಲೋ ಮಾಡ್ತಾರಪ್ಪ, ಟೇಸ್ಟ್ ನೋಡ್ಕೊಂಡ್ಬರ್ಬೇಕು, ತಿನ್ನಬೇಕು ಅಂತಿದ್ರೆ, ಆ ಥರ ಏನೋ ಪ್ಲಾನ್ ಇದ್ದರೆ ಈ ವಾರ ಒಳ್ಳೆ ಭೂರಿ ಭೋಜನವನ್ನೇ ಸ್ವೀಕಾರ ಮಾಡ್ತೀರಾ ಅಂಥೇಳಿ. ಈ ವಾರ ನೀವೇನಾದ್ರೂ ಒಳ್ಳೆ ಟ್ರಾವೆಲ್ ಮಾಡಬೇಕು ಅಂತಿದ್ರೆ, ಅಥವಾ ದೂರದ ಸ್ಥಳಗಳಿಗೆ ಹೋಗಬೇಕು ಅಂದರೆ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿ. ಅದು ಪ್ರಮುಖವಾಗಿ ಈ ಏನಾರ ನವಗ್ರಹ ಸಂಬಂಧಪಟ್ಟ ದೇವಸ್ಥಾನಗಳಾಗಿರ್ಬೋದು, ಅಥವಾ ಶಕ್ತಿಪೀಠಗಳು ಅಂದರೆ ದುರ್ಗೆ ಸ್ವರೂಪ ದೇವಸ್ಥಾನಗಳು, ಯಾವುದೇ ಒಂದು ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಶಾರದಾದೇವಿ ಆಗಿರ್ಬೋದು, ನಿಮ್ಮ ಇಷ್ಟ ದೇವರೇ ಆಗಿರ್ಬೋದು, ಅಥವಾ ದುರ್ಗಾದೇವಿ ಸ್ವರೂಪ ದೇವತೆ ಯಾವುದೇ ಆಗಿರ್ಬೋದು, ಆ ದೇವರ ಆರಾಧನೆ ಮಾಡಿ. ಈ ವಾರ ಲಾಭ ಜಾಸ್ತಿಯೇ ಆಗತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 1. ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ವಾರ ಗೊತ್ತಿಲ್ಲದೋ ಒಂದಷ್ಟು ಸಾಲವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಉಪಾಯಗಳು ಸಿಗುತ್ತೆ ಅಂತ. ಅಂದರೆ ಅಬ್ಸರ್ವ್ ಮಾಡಿ, ಮೀನರಾಶಿಯವರು ಒಂದು 90% ಒಂದಷ್ಟು ಜನ ಸಾಲದಲ್ಲೇ ಕೂಡಿರ್ತೀರಾ ಅಂತ. ಏನಕ್ಕಂದರೆ 7.5 ಪ್ರಾರಂಭ 2.5 ವರ್ಷಗಳಾಗಿದೆ. ಹಾಗಾಗಿ ಆ ಶನೇಶ್ವರ ಅನುಗ್ರಹದಿಂದನೋ ಅಥವಾ ಅಪದೃಷ್ಟಿಯಿಂದನೋ ಒಂದಷ್ಟು ಕಮಿಟ್ಮೆಂಟ್ ವಿಚಾರಗಳಲ್ಲಿ ಬಂದುಬಿಟ್ಟಿರ್ತೀರ. ಈ ವಾರ ನೀವೇನು ಕಮಿಟ್ಮೆಂಟ್ ಬಂದಿದ್ದೀರೋ ಆಲ್ರೆಡಿ, ಆ ಸಾಲದಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂಥೇಳಿ. ಈ ವಾರ ನೀವೇನಾದ್ರೂ ಹೊಸದಾಗಿ ಏನಾದ್ರು ಮಾಡಬೇಕಪ್ಪ, ಜೀವನದಲ್ಲಿ ಸಾಕಾಗ್ಬಿಟ್ಟಿದೆ, ಮಾಡತಕ್ಕಂಥ ಎಲ್ಲ ಬಿಸ್ನೆಸ್ಸಲ್ಲಿ ಕೈ ಸುಟ್ಕೊಂಡೇ ಬಿಟ್ಟಿದ್ದೀನಿ ಒಂದು 2 ವರ್ಷದಿಂದ, ಏನಾದ್ರು ಶುರು ಮಾಡೋಣ ಅಂತಿದ್ರೆ ಖಂಡಿತ ಶುರು ಮಾಡಿ. ಜಾಗೃತವಾಗಿರೋದು ತುಂಬ ಉತ್ತಮ. ಏನಂದರೆ ಅತಿಯಾದ ಬುದ್ಧಿವಂತಿಕೆ ಕೂಡ ನಮಗೆ ಒಂದು ಸಲ ನಷ್ಟವಾಗತ್ತೆ ಅಂತ. ಅಂದರೆ ಈ ಬುಕ್ಕನ್ನು ಎತ್ತಿ ನನಗೆ ಇಡೋದು ನಂಗೆ ತುಂಬ ಈಸಿ, ಗೊತ್ತಿದೆ ಅಂತ ಹೇಳ್ಕೊಂಡು ಉಡಾಫೆಯಿಂದ ಬುಕ್ಕನ್ನು ಎತ್ತಿಡಕ್ಕೆ ಹೋದಾಗ ಕೈ ಜಾರಿ ಬಿಡೋದು ತುಂಬ ಚಾನ್ಸಸ್ ಇರುತ್ತೆ. ನಿಮಗೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಟ್ಟು ಹೇಳ್ತಿದ್ದೇನೆ. ಹಾಗಾಗಿ ಆ ಕೆಲಸ ನಿಮಗೆ ಎಷ್ಟೇ ಗೊತ್ತಿದ್ರೂ, ಆ ಕೆಲಸದಲ್ಲಿ ನನಗೆ 100% ಅಂದರೆ 100% ಪರ್ಫೆಕ್ಷನ್ ಇದೆ ಅಂತ ಅನಿಸಿದ್ರು ಕೂಡ ಜಾಗೃತವಾಗಿ ಮಾಡಿ. ಕೆಲಸದಲ್ಲಿ ಶ್ರದ್ಧೆ ಇರಲಿ ಅಂತ. ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂದರೆ ಗೊತ್ತಿಲ್ಲ ಲಾಭವನ್ನು ಅನುಭವಿಸ್ತೆ ನಷ್ಟವನ್ನೇ ಅನುಭವಿಸ್ತಾ ಹೋಗ್ತಿರ್ತೀರಾ ಅಂತ. ಆಲ್ರೆಡಿ ತುಂಬ ಕಮಿಟ್ಮೆಂಟಲ್ಲಿದ್ದೀರಾ. ಹಾಗಾಗಿ ಯೋಚನೆ ಮಾಡಿ, ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ, ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ.
ಮೀನರಾಶಿಯವರು ಈಗ ಏನಾದ್ರು ಪಾರ್ಟ್ನರ್ಶಿಪ್ನ ಮಾಡ್ಬೋದಾ ಅಥವಾ ಭೂಮಿ ವಿಚಾರಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತಿದ್ರೆ ಕೊಂಚ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದೇ ತುಂಬ ಉತ್ತಮ ಅಂತ. ಅಂದರೆ ಗೊತ್ತು ಎಲ್ಲವನ್ನೂ ಮಾಡ್ತೀನಿ ಅಂತ ಹೋಗಿ ಎಲ್ಲವನ್ನೂ ಹಣವನ್ನು ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡ್ರೆ ನಿಮ್ಮನ್ನು ಉದ್ಧಾರ ಮಾಡಲು, ಪ್ರಮುಖವಾಗಿ ನಿಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಲು ಆ ಸಮಯದಲ್ಲಿ ಯಾವ ಅಭಯಸ್ಥಗಳು ಕೂಡ ನಿಮಗೆ ಸಿಗೋದಿಲ್ಲ ಅಂತ. ಹಾಗಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾದರೂ ಕೂಡ, ಅಂದರೆ ಗುರಿ ಮುಟ್ಟೋದು ಒಂದು ದಿನ ನಿಧಾನವಾದರೂ ಪರವಾಗಿಲ್ಲ, ಮನಸ್ಸಿಗೆ ದೇಹಕ್ಕೆ ಆರಾಮಾಗಿ ಕೆಲಸ ಮಾಡಿ ಅಂತ. ಏನೋ ಗೋಲ್ ರೀಚ್ ಆಗಬೇಕು ಅಂತ, ನಾನು ತುಂಬ ಕಷ್ಟದಲ್ಲಿದ್ದೀನಪ್ಪ, ಬೇಗ ಹೊರಗಡೆ ಬಂದ್ಬಿಡ್ಬೇಕು ಅಂತ, ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಎಲ್ಲ ಕೆಲಸ ಮಾಡಬೇಕು ಅಂತ ಎಲ್ಲ ಕೆಲಸವನ್ನು ಕೈ ಹಾಕಿ ಎಲ್ಲೂ ಉಸಿರಾಡೋಕ್ಕಾಗದೆ ಕೈ ಸುಟ್ಕೊಂಡ್ರೆ ಖಂಡಿತ ಎಲ್ಲ ಲಾಭ ಸಿಗುತ್ತೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಜಾಗೃತವಾಗಿ ಆರಾಮ್ಸೆ ಮಾಡಿ, ಖಂಡಿತವಾಗಿ ಲಾಭ ಜಾಸ್ತಿ ಸಿಗುತ್ತೆ ಅಂಥೇಳಿ. ಪ್ರಮುಖವಾಗಿ ಯಾರು ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡಬೇಕು, ದೊಡ್ಡ 5 ಸ್ಟಾರ್ ಹೋಟೆಲ್ಗಳನ್ನು ಮಾಡಬೇಕು, ಹೋಟೆಲ್ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆಹಾರ ಪದಾರ್ಥಗಳಲ್ಲಾಗಿರ್ಬೋದು ಅಥವಾ ಅಕಾಮಡೇಷನ್ಸ್ ಆಗಿರ್ಬೋದು, ಉಳ್ಕೊಳ್ಳೋ ವಸತಿ ಗೃಹಗಳಾಗಿರ್ಬೋದು, ಈ ವಾರ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಗೊತ್ತಿಲ್ಲ 1 ವಾರ ಅಥವಾ 15 ದಿನ ಬಿಟ್ಟು ಮಾಡಿದ್ರೆ ಲಾಭ ಜಾಸ್ತಿ ನೋಡ್ತೀರಾ. ಇಲ್ಲಾಂದರೆ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಗುರು ರಾಘವೇಂದ್ರ ಆರಾಧನೆ ಯಥೇಚ್ಛವಾಗಿ ಮಾಡಿ ಮೀನರಾಶಿಯವರಿಗೆ ಆ ರಾಯರ ಅನುಗ್ರಹದಿಂದ ಖಂಡಿತವಾಗಿ ಈ ವಾರ ಲಾಭ ಸಿಗುತ್ತೆ ಅಂತೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 9. ಇಲ್ಲಿಗೆ ಈ ವಿಶೇಷ ಸಂಚಿಕೆಯನ್ನು ಮುಗಿಸಿಕೊಡುತ್ತಿದ್ದೇನೆ. ನಿಮ್ಮ ಜಾತಕ ಪರಿಶೀಲನೆ ಆಗಬೇಕು ಅಥವಾ ಯಾವ್ದಾರ ಸಮಸ್ಯೆಗಳಲ್ಲಿ ನಾನು ಸಿಗಾಕೊಂಡ್ಬಿಡ್ತೇನೆ, ಅದಕ್ಕೆ ಪರಿಹಾರವೇ ಸಿಗ್ತಿಲ್ಲ ಅಂತಂದರೆ ನಿಮ್ಮ ಹೆಸರನ್ನು, ಡೇಟು ಟೈಮನ್ನು ಕಮೆಂಟ್ ಮಾಡಿ, ನಿಮಗೆ ಸೂಕ್ತ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೇನೆ. ಅದು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮಿರತಕ್ಕಂಥ ಒಂದಷ್ಟು ಕಷ್ಟಗಳಿಂದ ಒಂದಷ್ಟು ಸುಖ ಮತ್ತು ಲಾಭವನ್ನು ನೋಡುವ ಒಂದಷ್ಟು ದಾರಿಗಳನ್ನು ನೀವೇ ಕಂಡುಕೊಳ್ತೀರಾ. ಆ ಗುರು ರಾಘವೇಂದ್ರ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಒಳಿತನ್ನೇ ಮಾಡಿಕೊಳ್ಳಿ ಅಂತ ಆಶಿಸುತ್ತೇನೆ. ಉತ್ತಮ ಜ್ಯೋತಿಷದ ಸಲಹೆಗಳಾಗಿರ್ಬೋದು, ವಾಸ್ತುವಿನ ಪರಿವಾರಗಳಾಗಿರ್ಬೋದು, ಅಥವಾ ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಹೇಗೆ ನಾನು ಗಳಿಸ್ಕೊಳ್ಬೇಕು, ಜ್ಯೋತಿಷ್ಯ, ಪೂಜೆ ಎಲ್ಲ ವಿಚಾರದಲ್ಲಿ ನಾನು ಯಾವ ರೀತಿ ಶ್ರದ್ಧೆಯಿಂದ ಕಲಿತುಕೊಳ್ಬೇಕು ಅಂತ ಏನಾದ್ರು ಅಪೇಕ್ಷೆ ಇದ್ದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಜ್ಯೋತಿಷ್ಯ, ಪೂಜೆ, ವಾಸ್ತುವಿನ ಬಗ್ಗೆ ಯಥೇಚ್ಛವಾಗಿ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿ ಅಂತೇಳಿ ಆಶಿಸುತ್ತೇನೆ. ಆ ಭಗವಂತ ಪ್ರತಿಯೊಬ್ಬರಿಗೂ ಒಳಿತನ್ನೇ ಮಾಡಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.